ಹಲೋ ಗೆಳೆಯರೇ, ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರೋ ಊಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸಿಂಪಲ್ ಆಗಿ ಊಟ ಮಾಡಲಿಕ್ಕೆ ನಿಮ್ಗೆ ಬೇಕಾಗಿರೋದು ಸಿಂಪಲ್ ಆದ ಅಡಿಗೆ. ಸಿಂಪಲ್ ಆದ ಅಡಿಗೆ ಅಂತ ಹೇಳಿದ್ರೆ, ಈಗ ಬ್ಯಾಚುಲರ್ ಆಗಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಸುಮ್ಮನೆ ನೀವು ಅನ್ನನ ತಗೊಂಡೋಗ್ಬಿಟ್ಟು ಅಕ್ಕಿನ ತಗೊಂಡೋಗ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಡಿ. ಒಂಥರ ಅದು ಸ್ವಲ್ಪ ಗಂಜಿ ಟೈಪ್ ಆಗಬೇಕು, ಸ್ವಲ್ಪ ನೀರು ಜಾಸ್ತಿ ಇದ್ರೂ ತೊಂದರೆ ಇಲ್ಲ. ಸೊ ರೈಸ್ ನೀವು ಮಂಗಳೂರು ರೈಸ್ ತಗೊಂಡ್ರೆ ಬೆಟರು. ಮಂಗಳೂರು ರೈಸ್ ಆಗ್ಲಿ ಅಂತ ನಾರ್ಮಲ್ ರೈಸ್ ತಗೊಂಡ್ರು ಸ್ವಲ್ಪ ನೀರಾಗಿ ನೋಡಿ ಗಂಜಿ ಥರ ಹೀಗೆ ಬರ್ತಾ ಇರಬೇಕು. ಸೊ ಅದನ್ನ ಮಾಡ್ಕೊಂಡ್ಬಿಟ್ಟು ನೀವು ಇದ್ದ ವೆಜಿಟೇಬಲ್ಸು ತರಕಾರಿಗಳನ್ನೆಲ್ಲ ಕತ್ತರಿಸ್ಬಿಟ್ಟು ಸಣ್ಣಗೆ ಒಂಥರ ಮಡ್ಡಿಗೆ ದನಕ್ಕೆ ಹಾಕ್ತಾರಲ್ಲ ಆ ಥರ ಕೊಚ್ಚಿಬಿಟ್ಟು ಹಾಕ್ಕೊಳ್ಬೋದು. ನೀವು ಅಷ್ಟು ಕೊಚ್ಕೊಂಡು ಹಾಕ್ಬಿಟ್ಟು ನೀವು ಒಂಥರ ಈ ಥರ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ ಟೊಮೆಟೊ ಇದೆ, ಇದರಲ್ಲಿ ಸೌತೆಕಾಯಿ ಇದೆ, ಮತ್ತೆ ಇದರಲ್ಲಿ ಮೆಣಸಿದೆ, ಮತ್ತೆ ಕ್ಯಾರೆಟ್ ಇದೆ, ಮತ್ತೆ ಇನ್ನೇನೋ ಸೊಪ್ಪೆಲ್ಲ ಇದೆ. ಸೊ ಏನೆಲ್ಲ ಇದೆ, ನೀವು ಅದು ಏನು ಫ್ರಿಜ್ ಕ್ಲೀನ್ ಮಾಡಬೇಕು ಆ ಥರ ಏನಾರ ಇದ್ರೆ ಫುಲ್ ನೀರಲ್ಲಿ ಹಾಕಿಬಿಟ್ಟು ಫುಲ್ ಅದನ್ನ ಕೊಚ್ಚಿ ಹಾಕಿ ಮತ್ತೆ ಅದನ್ನ ಒಟ್ಟಿಗೆ ಒಂದು ಇದರಲ್ಲಿ ಇಟ್ಕೊಳ್ಳಿ. ಆಮೇಲೆ ಏನು ಬೇಕಾಗಿ ಸ್ವಲ್ಪ ಮೊಸರು ಮತ್ತೆ ಒಂದು ಉಪ್ಪಿನಕಾಯಿ. ನಿಮ್ಮ ಮನೆಯಲ್ಲೆಲ್ಲ ಅಮ್ಮ ಮಾಡಿರ್ತಾರೆ ಅಥವಾ ನೀವು ಅಂಗಡಿಯಿಂದ ತೊಗೊಂಡು ಬಂದಿರ್ತೀರಾ MTR ಈ ಥರ. ಸೊ ಅದು ಉಪ್ಪಿನಕಾಯಿ ಇಟ್ಕೊಳ್ಳಿ. ಸೊ ಇದನ್ನ ಫಸ್ಟ್ ಬಟ್ಲಿಗೆ ಹಾಕೊಳ್ಳುವ ವಿಧಾನ ಅಂತ ಹೇಳಿದ್ರೆ ನೀವು ಯಾವುದು ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಮಾಡಬೇಕು ಅಂತಿಲ್ಲ. ಕೊನೆಗೆ ಹೋಗುದು ಅಂತ ಹೇಳಿದ್ರೆ ಹೊಟ್ಟೆಗೆಲ್ಲ ಮಿಕ್ಸ್ ಆಗಿ ಹೋಗುದು. ಸೊ ನೀವು ಹಾಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಿಂಪಲ್ ಆಗಿರೋ ಒಂದು ಸ್ಟೀಲ್ ತಟ್ಟೆ ತಗೊಳ್ಳಿ. ಅನ್ನನ ಫಸ್ಟ್ ಎಲ್ಲ ಏನು ಕುಕ್ಕರ್ಲಿ ಇದೆ ಅನ್ನ ಅದನ್ನೆಲ್ಲ ನಿಮ್ಮ ತಟ್ಟೆಗೆ ಹಾಕೊಳ್ಳಿ ಫುಲ್ಲು. ನೋಡಿ ಹೀಗೆ ಯಾವುದು ಲಯ ಬದ್ಧ ಕ್ರಮ ಏನೂ ಇಲ್ಲ. ಆಮೇಲೆ ಅದ್ರ ಮೇಲೆ ನೀವು ಈಗ ನನ್ನ ಹತ್ರ ಬರೀ ಸಲಾಡ್ ಮಾತ್ರ ಇದೆ. ಸಲಾಡ್ ಅನ್ನ ಮಧ್ಯಕ್ಕೆ ಹಾಕ್ಬಿಡಿ, ಅದನ್ನ ಫುಲ್ ಹೀಗೆ ಮಧ್ಯಕ್ಕೆ ಹಾಕ್ಬಿಡಿ. ಮತ್ತೆ ಅದ್ರ ಮೇಲೆ ಮೊಸರು ಸುರಿದ್ಬಿಡಿ ಸ್ವಲ್ಪ ಹೀಗೆ ಸೈಡಿಗೆ, ಮಧ್ಯದಲ್ಲಿ ಸೈಡಿಗೆ ಎಲ್ಲಾರು ಹೇಗೋ ನಿಮ್ಗೆ ಎಲ್ಲಿ ಸಿಗ್ತದೆ ಅಷ್ಟು ಜಾಗಕ್ಕೆ ಉಪ್ಪಿನಕಾಯಿ ಚಕ್ ಅಂತ ಬಿಸಾಡ್ಬಿಡಿ. ಸೊ ಈಗ ಊಟಕ್ಕೆ ನಾವು ಸಿದ್ಧವಾಗಿದ್ದೇವೆ. ಊಟ ಮಾಡೋಣ. ಊಟ ಮಾಡಕ್ಕೆ ಸಿಂಪಲ್. ನೀವು ಸುಮ್ಮನೆ ಹೋಗ್ಬಿಟ್ಟು ಇಲ್ಲಿಂದ ಒಂದು ತಗೊಂಡು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿ ಕಲ್ಸ್ಕೊಳ್ಳಿ, ಎಲ್ಲ ಫುಲ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮೊದಲೇ ಮಿಕ್ಸ್ ಆಗಿರುತ್ತೆ ಹಾಕೋ ಸ್ಟೈಲಿಗೆ, ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಅದರೆಲ್ಲ ರಸಗಳೆಲ್ಲ ಆ ಕಡೆ ಈ ಕಡೆ ಹೋಗಿರ್ತದೆ. ಉಪ್ಪಿನಕಾಯಿ ಇದೆ, ಉಪ್ಪಿನಕಾಯಿ ಸಾಕಷ್ಟು ಹಾಕೊಳ್ಳಿ ಬೇಕಾದಷ್ಟು. ಬಟ್ ನಾನು ಒಂದೇ ಉಪ್ಪಿನಕಾಯಲ್ಲಿ ಊಟ ಮಾಡ್ಬೇಕು ಅಂತಿದ್ದೇನೆ. ಅದನ್ನ ರಸನೆಲ್ಲ ಸ್ವಲ್ಪ ಹೀಗೆ ಕವರ್ ಮಾಡ್ಕೊಂಡ್ಬಿಡಿ. ಆ ಏರಿಯಾ ಫುಲ್ ಕವರ್ ಆಯ್ತು, ಅದ್ರಲ್ಲಿ ಉಪ್ಪಿನಕಾಯಿ ರಸ ಎಲ್ಲ ತುಂಬಿ ಹೋಗಿದೆ. ಸೊ ಈಗ ನೀವೇನ್ ಮಾಡ್ಬೇಕು ಅಂತ, ಅನ್ನ ಮತ್ತೆ ಇದು ಯಾವ್ದನ್ನ ನೋಡದೆ ಭರ್ಜರಿ ಆಗಿದೆ ಊಟ. ಕ್ಯಾರೆಟ್ ಮೂಲಂಗಿ ಎಲ್ಲ ಒಟ್ಟೊಟ್ಟಿಗೆ ಸಿಗ್ತಿದೆ, ಭಾರಿ ಚೆನ್ನಾಗಿದೆ. ನೋಡಿ ಈಗ ನಂದು ಊಟ ಸುಮಾರು ಮುಗಿತಾ ಬಂತು. ಇರುವ ಅನ್ನಗಳೆಲ್ಲ ಖಾಲಿ ಆಗ್ತಾ ಬಂತು. ನೋಡಿ ನಾನೀಗ ಹುಡುಕ್ತಿದ್ದಾನೆ, ಅನ್ನ ಸಿಗ್ತಾ ಇಲ್ಲ, ಇದು ತರಕಾರಿ ಸಹ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ. ನೋಡಿ ಸ್ವಲ್ಪನೇ ಸಿಗ್ತಾ ಇದೆ. ಸೊ ಇದು ಕೊನೆ ಹಂತಕ್ಕೆ ಊಟ ಬಂತು ಅಂತ ಹೇಳುವ ಒಂದು ಇಂಡಿಕೇಶನ್. ಸೊ ಈಗ ನಿಮಗೆ ಒಂದು ದೊಡ್ಡ ಒಂದು ಕೆರೆ ತರ ಆಗಿದೆ, ಬಟ್ಟಲು ತುಂಬಾ ನೀರು ಮೊಸರು ಎಲ್ಲ ತುಂಬಿಕೊಂಡಿದೆ. ಸೊ ಅಲ್ಲಿ ಕಡ್ಡಿ ಕಸಗಳೆಲ್ಲ ಕಾಣ್ತಾ ಇದೆ. ಸೊ ಇದು ಯಾವ ತರ ಅಂತ ಹೇಳಿದ್ರೆ, ಇದು ನಮ್ಮ ಹಳ್ಳಿಯಲ್ಲಿ ಸೂಪ್ ಅಂತ ಹೇಳ್ಬೋದು ಇದಕ್ಕೆ. ಈಗ ಇಂಗ್ಲಿಷರೆಲ್ಲ ಊಟ ಮಾಡೋಕ್ಕಿಂತ ಮುಂಚೆ ಸೂಪನ್ನ ಕುಡಿತಾರೆ, ನಾವು ಊಟ ಆಗ್ತಾ ಇರುವಾಗ ಸೂಪ್ ಕುಡಿತಾರೆ ಅಷ್ಟೇ. ಸೊ ಈ ಸಿಂಪಲ್ ಊಟದ ಎಂತ ಅಂತ ಹೇಳಿದ್ರೆ ಸುಖವೇ ಅದು, ನೀವು ಸೂಪನ್ನು ಲಾಸ್ಟಿಗೆ ಕುಡಿತೀರಾ. ಸೊ ಎಲ್ಲ ಆಗಿದೆ. ಇದರಲ್ಲಿ ಉಪ್ಪಿನಕಾಯಿ ರಸ ಇದೆ, ಇದರಲ್ಲಿ ಸಾಕಷ್ಟು ಈ ಅನ್ನ, ಕ್ಯಾರೆಟ್, ಟೊಮೆಟೊ ಅವರೆಲ್ಲ ಬೆವರು ಸುರಿಸಿದ ಅಂಶಗಳೆಲ್ಲ ಇದೆ ಇದರಲ್ಲಿ. ಸೊ ಊಟ ಮಾಡುವಾಗ ಗುದ್ದಾಡಿ ತಿಂದಿದ್ದೆಲ್ಲ ಅಂಶ ಇದೆ. ಸೊ ಇದನ್ನ ಹೇಗೆ ಕುಡಿಯುವುದು ಅಂತ. ಸೊ ಕೆಲವರೆಲ್ಲ ಹೇಳ್ಬೋದು, ಸಭ್ಯಸ್ಥರೆಲ್ಲ ಹೇಳ್ಬೋದು, ಎಂತಾರೆ ಇದಕ್ಕೆ ಒಂದು ಇದು ಹೇಗೆ ಕುಡಿದಪ್ಪ, ಬೇಡ ಇದರಲ್ಲಿ ಕೈ ಎದ್ದು ಹೋಗುವ ಅಂತ. ನೀವೆಲ್ಲ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಎರಡು ಕೈಯಲ್ಲಿ ನಕ್ಕಿಕೊಳ್ಳಿ ಸರಿಯಾಗಿ, ಯಾಕೆಂದ್ರೆ ಅದು ಕೈಲಿ ಇದ್ದದ್ದು ಜಾಸ್ತಿ ಅರಿಬಾರ್ದು ಟೇಬಲ್ಗೆ ಅಂತ. ಇದನ್ನ ಹೀಗೆ ತಗೊಳ್ಳಿ, ಬಟ್ಲನ್ನ ಎರಡು ಕೈಯಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಬೆಂಡ್ ಮಾಡಿ ಒಂಥರ ರವ ಒಂಥರ ಖಾರ ಒಂಥರ ಹುಳಿ ಒಂಥರ ಮಜ್ಜಿಗೆ ಎಂತೆಲ್ಲ ಒಂದು ಟೇಸ್ಟ್ ಸಖತ್ತಾಗಿದೆ. ಇದು ಎಕ್ಸಲೆಂಟ್ ಸೂಪು. ನೀವು ಮಾಡಬೇಕು ಅಂತ ಹೇಳಿದ್ರು ಮಾಡೋಕ್ಕಾಗಲ್ಲ.
ಮತ್ತು ಈ ಸೂಪನ್ನ ನೀವು ಗಳಗಳನ್ನೇ ಕುಡಿಬೇಕು. ಸುಮ್ಮನೆ ನೀವು ಅದನ್ನು ಒಂದೊಂದು ಸ್ಪೂನ್ ಕುಡಿತಾನೆ ಈ ಥರ ಎಲ್ಲ ಇಟ್ಕೊಳ್ಬೇಡಿ. ಈ ಗಳಗಳನ್ನೇ ಕುಡಿಬೇಕು ಅಂತ ಈ ಸೂಪ್ ಇದು. ನೋಡಿ ಈಗ ಊಟ ಆಯ್ತು. ಈಗ ಎಲ್ಲ ಖಾಲಿ ಆಗಿದೆ ನೋಡಿ, ಪ್ಲೇಟ್ ಎಲ್ಲ ಕ್ಲೀನ್ ಆಗಿದೆ. ನೀವು ಇದರಲ್ಲಿ ಮೇಲೆ ಇರುವ ಚೂರು ಅನ್ನ ಇದೆಲ್ಲ ಅಂಶಗಳಲ್ಲಿದೆ. ಸೊ ಇದನ್ನೆಲ್ಲ ಒಟ್ಟಿಗೆ ಬದಿಗೆ ಹಾಕೊಳ್ಳಿ. ನೋಡಿ ತಟ್ಟೆ ಕ್ಲೀನ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನ ಬೇಕಾದರೆ ಇನ್ನೂ ಅಡ್ವಾನ್ಸ್ಡ್ ಆಗಿ ಮಾಡುವವರು ಅದು ನಾನು ಅಡ್ವಾನ್ಸ್ ಕ್ಲಾಸಲ್ಲಿ ಹೇಳ್ತೇನೆ. ಇದನ್ನು ಚೂರಾಗಿ ನೆಕ್ಬಹುದು. ಈಗ ನಾಳೆಗೆಲ್ಲ ಡೈರೆಕ್ಟ್ ಆಗಿ ನೆಕ್ಬಹುದು. ಅದನ್ನ ಇದರಲ್ಲಿ ಹೇಳ್ಕೊಡಲ್ಲ, ಬಟ್ ಅದನ್ನ ಮಾಡ್ಕೊಳ್ಬಹುದು. ಬಟ್ ನೀವು ಸಿಂಪಲ್ ಆಗಿ ಊಟ, ಸಿಂಪಲ್ ಆಗಿ ತಟ್ಟೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡ್ಕೊಂಡ್ಬಿಡಿ. ಸ್ವಲ್ಪ ಹೊತ್ತು ಹೀಗೆ ಇಟ್ಕೊಂಡಿರಿ, ಯಾಕೆಂದ್ರೆ ಎಲ್ಲ ಅರಿತಾ ಇರ್ತದೆ. ಅರಿಯೋದ್ಮೇಲೆ ಲಾಸ್ಟಿಗೆ ಆಗಿ ಮಾಡಿಬಿಡಿ. ನೀವೊಂಥರ ಇದು ವರ್ಲ್ಡ್ ಕಪ್ ಸೆಕೆಂಡ್ ರನ್ನರ್ ಅಪ್ ಅದರ ಪ್ಲೇಟು ಕಾಣುತ್ತೆ. ಇಲ್ಲಿಗೆ ನಮ್ಮ ಸಿಂಪಲ್ ಊಟ ಮುಕ್ತಾಯಗೊಂಡಿದೆ. ನಿಮಗೆ ಇದು ಲೈಕ್ ಆದಲ್ಲಿ ತಪ್ಪದೆ ನೀವು ಮಾಡಲಿಕ್ಕೆ ಹೋಗ್ಬಿಡಿ. ಯಾಕೆಂತ ಹೇಳಿದ್ರೆ ನಿಮ್ಮ ಇದು ಸಿಕ್ಕುವ ಎಂಜಾಯ್ಮೆಂಟು ನಿಮ್ಮ ಬೇರೆ ಥರ ಊಟದಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ. ತಮಗೆಲ್ಲರಿಗೂ ಆಗುದಿಲ್ಲ, ನಮಸ್ಕಾರ.